ನಮಸ್ತೆ ಮಕ್ಕಳೇ, ನನ್ನ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ವರ್ಣಮಾಲೆ ಅಂದರೆ ಆಲ್ಫಾಬೆಟ್ಸ್ ಇಂಗ್ಲೀಷ್ನಲ್ಲಿ ಹೇಗೆ ಬರೆಯೋದು ಅಂತ ನೋಡೋಣ ಬನ್ನಿ. ಇಲ್ಲಿ ಮೊದಲನೇದಾಗಿ ಸ್ವರಗಳು ಅಂದರೆ ಓವಲ್ಸ್ ಅಂತ. ಇಂಗ್ಲೀಷಲ್ಲಿ ಏನು ಓವಲ್ಸ್, ಸ್ವರಗಳು ಅಂದರೆ ಓವಲ್ಸ್. ಈಗ ಕನ್ನಡದಲ್ಲಿ ಬರ್ಕೊಳ್ತಾ ಹೋಗೋಣ. ಮೊದಲನೇದಾಗಿ ಅ, ಆ, ಇ, ಈ, ಉ, ಊ, ರು, ಎ, ಏ, ಐ, ಓ, ಓ, ಔ. ಈಗ ಆ ಅಂದರೆ ಇಂಗ್ಲೀಷಲ್ಲಿ ಏನು ಎ. ಆ ಅಂದರೆ ಎ ಬರೆದು ಅಡ್ಗೆರೆ ಹಾಕಬೇಕು, ಇಲ್ಲ 2 ಸತಿ ಎ ಬರೆದ್ರೂ ನಡೆಯುತ್ತೆ. ಇ, ಈಗೇನು ಐ ಅಂತ ಬರೆದಿದ್ದೀನಿ, ಆಯಿತಾ? ಬರೀ ಐ ಅಂತ ಬರ್ಕೊಳ್ಳಿ ಮಕ್ಕಳೇ. ಇದಾದಮೇಲೆ ಹೀಗೆ ಅಡ್ಗೆರೆ ಹಾಕಿ ಐ, ಇಲ್ಲಾಂದರೆ ಇ ಅಂತ ಕೂಡ ಬರಿಬೋದು. ಇದಾದಮೇಲೆ ಊಗೆ ಯು, ಯು ಬರ್ದು ಅಡ್ಡಗೆರೆ ಊ ಆಗುತ್ತೆ. ಸೊ ಇದಾದಮೇಲೆ ರು, ಯು, ರು. ಇದಾದಮೇಲೆ ಎ, ಇ ಅಂತ ಬರೆದಿದ್ದೀನಿ. ಎಗೆ ಇ ಮತ್ತು ಮೇಲೆ ಅಡ್ಡಗೆರೆ ಹಾಕಿದ್ರೆ ಎ ಆಗುತ್ತೆ. ಐ, ಇಂಗ್ಲೀಷ್ನಲ್ಲಿ ಎ ಹಾಗೆ ಐ. ಓ, ಇಂಗ್ಲೀಷ್ನಲ್ಲಿ ಓಗೆ ಇಂಗ್ಲೀಷ್ನಲ್ಲಿ ಓ ಬರೆದು ಅಡ್ಡಗೆರೆ ಹಾಕಬೇಕು, ಇಲ್ಲ ಅಂದರೆ 2 ಓ ಬರೆದ್ರೂ ಓ ಆಗುತ್ತೆ. ಅವ್ಗೆ ಓ ಮತ್ತು ಯು ಇಂಗ್ಲೀಷ್ನಲ್ಲಿ. ಇದಿಷ್ಟು ಸ್ವರಗಳು. ಇದಾದಮೇಲೆ ಯೋಗವಾಹಕಗಳು. ಯಾವ್ಯಾವುದು ನೋಡೋಣ ಬನ್ನಿ. ಫಸ್ಟು ಕನ್ನಡದಲ್ಲಿ ಬರೆಯೋಣ. ಆಹಾ, ಇವೆರಡು ಯೋಗವಾಹಕಗಳು. ಅಂದರೆ ಅಂದರೆ ಇಂಗ್ಲೀಷಲ್ಲಿ ಏನು ಬರಿಬೋದು ನೋಡೋಣ ಬನ್ನಿ. ಎ ಮತ್ತು ಎಂ. ಆಹಾಗೆ AHA, ಆಹಾ. ಸೊ ಇದಿಷ್ಟು ಯೋಗವಾಹಕಗಳು ಹಾಗೆ ಸ್ವರಗಳು ಇಂಗ್ಲೀಷ್ನಲ್ಲಿ ಹಾಗೂ ಕನ್ನಡದಲ್ಲಿದೆ. ನಿಮಗೆ ನನ್ನ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾನು ಹಾಕೋ ಪ್ರತಿಯೊಂದು ವೀಡಿಯೋಸ್ ಕೂಡ ನೀವು ತಪ್ಪದೆ ನೋಡ್ಬೋದು. ಖಂಡಿತವಾಗಿ ಮುಂದಿನ ವೀಡಿಯೋದಲ್ಲಿ ವ್ಯಂಜನ ಅಕ್ಷರಗಳ ಬಗ್ಗೆ ತಿಳಿಯೋಣ ಇಂಗ್ಲೀಷ್ನಲ್ಲಿ. ಧನ್ಯವಾದಗಳು ಮಕ್ಕಳೇ.